ನನ್ನ ಆರಾಧ್ಯ ದೇವರು, ಪರಿಪೂರ್ಣ ಪರಮಾತ್ಮ, ನಂಬಿದ ಭಕ್ತರನ್ನು ತನ್ನ ಒಡಲೊಳಿಟ್ಟು ಕಾಯುವಂತಹ ಅವತಾರ ಪುರುಷನಾದ ಶ್ರೀ ದಾನೇಶ್ವರ ಅಪ್ಪಾಜಿಯವರ ಜನ್ಮರಹಸ್ಯ. ಭೂಮಿಯ ಮೇಲೆ ಧರ್ಮಗ್ಲಾನಿಯಾದಾಗ ಧರ್ಮವನ್ನು ರಕ್ಷಣೆ ಮಾಡಲು ಭೂದೇವಿಯ ಶಾಂತಿಗಾಗಿ ನಾನು ಅವತರಿಸಿ ಬರುತ್ತೇನೆ ಎಂಬ ಗೀತಾಬೋಧನೆಯಂತೆ ಶ್ರೀಮನ್ನಾರಾಯಣನು ತನ್ನ 11ನೆಯ ಅವತಾರವೆತ್ತಲು ನಿರಾಕರಿಸುತ್ತಾನೆ. ಈ ಭೂಮಿಯ ಮೇಲೆ ಕೆಟ್ಟ ಜನರಿದ್ದಾರೆ, ತಮ್ಮ ಸ್ವಾರ್ಥಕ್ಕಾಗಿ ಅನ್ಯಾಯಗಳನ್ನು ಮಾಡುತ್ತಾರೆ. ನಾನು 10 ಅವತಾರಗಳನ್ನೆತ್ತಿ ಬಹಳ ಕಷ್ಟಪಟ್ಟಿದ್ದೇನೆ, ಈ ಸಾರಿ ನಾನು ಹುಟ್ಟುವುದಿಲ್ಲ ಎಂದು ಭೂದೇವಿಯ ಮುಂದೆ ಹೇಳುತ್ತಾರೆ. ಆಗ ಮನನೊಂದ ಭೂದೇವಿಯು ಕೈಲಾಸಕ್ಕೆ ಹೋಗಿ ಶಿವನ ಮುಂದೆ ಹೇಳುತ್ತಾಳೆ. ಆಗ ಶಿವ ಹೇಳುತ್ತಾರೆ, ಈ ಕೆಲಸ ಮಹಾಲಕ್ಷ್ಮಿಯಿಂದ ನೆರವೇರುತ್ತದೆ ಎಂದು ಕರವೀರಪುರದಿಂದ ಮಹಾಲಕ್ಷ್ಮಿಯನ್ನು ಕರೆಸುತ್ತಾರೆ. ನೋಡು ದೇವಿ, ಭೂಮಿಯ ಮೇಲೆ ಧರ್ಮ ಕೆಟ್ಟಿದೆ, ಅನ್ಯಾಯ ಹೆಚ್ಚಾಗಿ ಭೂದೇವಿಯ ತಲೆಯ ಮೇಲೆ ಭಾರವಾಗಿದೆ. ಅದಕ್ಕಾಗಿ ಭೂದೇವಿಯು ಈ ಶ್ರೀಹರಿಯ ಬಳಿ ಹೋಗಿ ಇನ್ನೊಮ್ಮೆ ಭೂಲೋಕಕ್ಕೆ ಬಾ ಎಂದಾಗ ಶ್ರೀಹರಿ ಬರುವುದಿಲ್ಲ ಎಂದಿದ್ದಾರೆ. ಅದಕ್ಕಾಗಿ ದೇವಿ ಶ್ರೀಹರಿಯ ಮನವೊಲಿಸಿ ಭೂಲೋಕಕ್ಕೆ ಕಳುಹಿಸಲು ಒಪ್ಪಿಸು ಎಂದಾಗ ಮಹಾಲಕ್ಷ್ಮಿಯು ವೈಕುಂಠ ಲೋಕಕ್ಕೆ ಬರುತ್ತಾರೆ. ನೋಡು ಶ್ರೀಹರಿ, ಭೂದೇವಿಯ ಶಾಂತಿಗಾಗಿ ಶಿವನ ಮಾತಿನಂತೆ ನಿನ್ನ ವಲ್ಲಭೆಯ ಇಚ್ಛೆಯಂತೆ ಭೂಮಿಯ ಮೇಲೆ ಅವತಾರವೆತ್ತು ಎಂದು ಮನವೊಲಿಸುತ್ತಾರೆ. ಆಗ ತನ್ನ ಪ್ರಾಣವಲ್ಲಭೆಯಾದ ಮಹಾಲಕ್ಷ್ಮಿಯ ಮಾತಿನಂತೆ ಫಲದ ರೂಪ ತಾಳಿ ಸಪ್ತಸಾಗರದ ಮಡುವಿಗೆ ಬಂದು ಕೃಷ್ಣಾ ನದಿಯಲ್ಲಿ ತೇಲುತ್ತಾ ಸವದಿಗೆ ಬಂದು ಪುಣ್ಯಗರ್ಭವಾದ ಸಂಗಮ್ಮ ದೇವಿಯವರ ಕೈಗೆ ಸಿಕ್ಕು ಅವರು ತಿಂದಾಗ ಆ ಪವಿತ್ರ ಗರ್ಭದಲ್ಲಿ ಶ್ರೀಮನ್ನಾರಾಯಣನ 11ನೆಯ ಅವತಾರವಾದ ದಾನೇಶನೆಂಬ ಕೂಸು ಬೆಳೆದು ಧರ್ಮದ ನಿಶಾನೆಯನ್ನು ಆಕಾಶದೆತ್ತರಕ್ಕೆ ಹಾರಾಡುವಂತೆ ಮಾಡಿ ಜಗತ್ತಿನ ಜನರಿಗೆ ನ್ಯಾಯ, ಪ್ರೀತಿ, ವಾತ್ಸಲ್ಯ, ಕರುಣೆ, ಧರ್ಮವನ್ನು ಕಲಿಸಿ ಜಾತಿ ಭೇದವನ್ನು ಮಾಡದೆ ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳು ಕೂಡ ನನ್ನ ಮಕ್ಕಳು ಎಂದು ಭೂದೇವಿಯನ್ನು ಶಾಂತಗೊಳಿಸಿದ ಜ್ಯೋತಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಯಿತು. ನಿನ್ನಂತಹ ಪ್ರೀತಿಯು ಈ ಭೂಮಿಯ ಮೇಲೆ ಯಾವ ತಂದೆ ತಾಯಿಗಳಿಂದನೂ ಪಡೆಯಲು ಸಾಧ್ಯವಿಲ್ಲ ಪರಮಾತ್ಮ. ಅಂತಹ ಅವತಾರಿಕನಿಗೂ ಈ ಕೆಟ್ಟ ಜನ ಬಾಯಿಗೆ ಬಂದ ಹಾಗೆ ಮಾತನಾಡಿ ಬಹಳಷ್ಟು ಕಷ್ಟ ಕೊಟ್ಟು ನೀ ಹೇಳಿದಂತೆ ಅಜ್ಞಾನಿಗಳ ಕಣ್ಣಿಗೆ ರತ್ನದ ಹರಳು ಕೂಡ ಗಾಜಿನಂತೆ ಕಾಣುತ್ತದೆ. ಮುಂದೆ ಸಮಯ ಬಂದಾಗ ರತ್ನದ ಹರಳಿನ ಬೆಲೆ ತಿಳಿಯುತ್ತದೆ. ತಾಳ್ಮೆ ಇರಬೇಕು ಎಂದು ನೀನು ಯಾವಾಗಲೂ ಹೇಳುತ್ತಿದ್ದೆ. ಅದೇ ರೀತಿಯಾಗಿ ಪರಮಾತ್ಮ ಅವತಾರಿಕರು ಹೇಳಿದ ಮಾತು ಎಂದೂ ಹುಸಿಯಾಗುವುದಿಲ್ಲ. ನಿನ್ನನ್ನು ಕಳೆದುಕೊಂಡು ಈ ಭೂಲೋಕ ಪರದೇಶಿಯಾಗಿ ಮರುಗುತ್ತಿದೆ ದಾನೇಶ.